ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾರಾಯಣಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಹೋದಾಗ ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಬಂದು ಕೆಳಗಡೆ ಕೆರೆ ಇದೆಯಲ್ಲ ಅಲ್ಲಿ ಮೊಸರನ್ನೆಲ್ಲ ತೊಗೊಂಡೋಗಿದ್ವಿ. ಊಟ ಮಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಅದಕ್ಕೋಸ್ಕರ ನನಗೆ ಮತ್ತೆ ಹೋಗಬೇಕು ಅಂತ ಇಷ್ಟ ಆಯಿತು. ಅದಕ್ಕೋಸ್ಕರ ಮತ್ತೆ ಹೋಗ್ತಾ ಇದ್ದೀವಿ. ಈ ಸಲ ಏನು ಸ್ಪೆಷಲ್ ಅಂತಂದರೆ ಟ್ರೆಕ್ಕಿಂಗ್ ಹೋಗಿ ಬಂದು ಅಡುಗೆ ಮಾಡಿಕೊಂಡು ಕೆಳಗಡೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ರಾಮನಗರ ಸಿಗ್ನಲಿಂದ ನಾರಾಯಣಗಿರಿ ಬೆಟ್ಟಕ್ಕೆ 19 ಕಿಲೋಮೀಟರ್ ಆಗುತ್ತೆ. ಯಾರಾದ್ರು ಹೋಗೋರಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಅಡ್ರೆಸ್ ಸಿಗುತ್ತೆ. ಮ್ಯಾಪ್ ಹಾಕ್ಕೊಂಡ್ರೆ ಆರಾಮಾಗಿ ಬರ್ಬೋದು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟಕ್ಕೆ ಹೋಗೋದಕ್ಕೆ. ಮೇಲ್ಗಡೆ ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ, ರೋಡು ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನಾನು ಚಿಕ್ಕ ಕಾರ್ ಆಗಿರೋದ್ರಿಂದ ನಾನು ಇಲ್ಲೇ ಮಾವಿನ ಮರದ್ದು ಇದಿದೆ, ತೋಟ ಇದೆ, ಅದರೊಳಗಡೆ ನಾನು ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಇಲ್ಲಿ ಒಳಗಡೆ ಕಾರ್ ಹಾಕೋದಕ್ಕೆ. ಈ ಸಲ ಬೇರೆಯವ್ರು ಯಾರೋ ಹಾಕ್ತಾಯಿದ್ರು, ಹಾಗಾಗಿ ನಾನು ಇಲ್ಲೇ ಒಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟ್ವಿ. ಸುಮಾರು ಜನ ಬರೋರು ಯಾರೂ ಇಲ್ಲೆಲ್ಲ ಪಾರ್ಕ್ ಮಾಡಲ್ಲ. ಸ್ವಲ್ಪ 500 ಮೀಟರ್ಸ್ವರೆಗೂ ರೋಡು ಅಷ್ಟು ಚೆನ್ನಾಗಿಲ್ಲ, ಆದರೂ ಹೋಗ್ತಾರೆ. ಬಟ್ ನಾನು ಗಾಡಿ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಹೋಗಲ್ಲ. ಆಲ್ಮೋಸ್ಟು ಈ ಥರ ರೋಡ್ ಇದ್ದರೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೊರ್ಟೋಗ್ಬಿಡ್ತೀವಿ. ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಮತ್ತು ಅಡುಗೆಗೆ ಬೇಕಾಗಿರೋ ಸಾಮಾನೆಲ್ಲನೂ ತೊಗೊಬಂದಿದ್ವಿ. ಕಾರೊಳಗಡೆ ಇಟ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡ್ತೀವಿ, ಸಡನ್ನಾಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಪ್ಲ್ಯಾನ್ ಮಾಡ್ತೀವಿ, ಆದರೂ ಪ್ಲ್ಯಾನ್ ಮಿಸ್ ಆಗೋದಿಲ್ಲ, ಹೋಗ್ತೀವಿ. ಈ ಸಲಿನೂ ಹಾಗೆ ಆಯಿತು. ಈ ಸಲ ಏನಾಯ್ತು ಅಂದರೆ ಲೋನ್ ಇತ್ತು, ಹಾಗಾಗಿ ಫ್ರೈಡೇ ಅಮೌಂಟ್ ಫುಲ್ಲು ಕಟ್ಟಾಗ್ಬಿಟ್ಟಿತ್ತು. ಒಂದು ₹145 ಅಷ್ಟೇ ಅಕೌಂಟಲ್ಲಿ ಇದ್ದಿದ್ದು, ಕ್ಯಾಶು ಇರಲಿಲ್ಲ. ಹಂಗಾಗಿ ಚಿಕನ್ ತೊಗೊಳಕ್ಕೂ ದುಡ್ಡಿರಲಿಲ್ಲ, ಹಾಗಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಯಾವುದೋ ಒಂದು ದುಡ್ಡು ಬಂತು. ಸರಿ ಹೋಗೋಣ ಅಂತಂದ್ಬಿಟ್ಟು ಮತ್ತೆ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಇನ್ನು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಕೊನೆಗೆ ಅಡುಗೆ ಮಾಡೋದಕ್ಕೆ ಗ್ಯಾಸೇ ರೆಡಿ ಮಾಡ್ಕೊಂಡಿಲ್ಲ. ಅಂದರೆ ಕ್ಯಾರಿ ಮಾಡ್ತೀವಲ್ಲ ಚಿಕ್ಕದು ಗ್ಯಾಸು, ಅದು ಇದೆ. ಅದನ್ನು ನಾನು ರೆಡಿ ಮಾಡಿಸಿ ಇಟ್ಕೊಂಡಿರಲಿಲ್ಲ, ಗ್ಯಾಸ್ ಫಿಲ್ ಮಾಡಿರಲಿಲ್ಲ. ಸೊ ಹಂಗಾಗಿ ಮತ್ತೆ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ನಮ್ಮ ಅಮ್ಮನಿಗೆ ಹೇಳಿದೆ, ಈ ಥರ ಹಿಂಗೆ ಗ್ಯಾಸೇ ಇಲ್ಲಮ್ಮ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಬೇಡ ಹೋಗೋದು ಅಂತ. ಅಮ್ಮ ಅಂದರು, ಗ್ಯಾಸ್ ಇಲ್ಲದೆ ಇದ್ರೇನು ಕಲ್ಲೊತ್ಕೊಂಡು ಮಾಡ್ಬೋದು ಅಂದರು. ನಾನು ಹೇಳಿದೆ, ಅಮ್ಮ ನಿನಗೆ ಕಷ್ಟ ಆಗಲ್ವಾ ಅದೆಲ್ಲ ಮಾಡೋದಕ್ಕೆ ಅಂತಂದರೆ, ಏನು ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೊಂಬರ್ಬೋದು ಬಾ ಅಂತ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಅಮ್ಮ ಇದ್ದರೆ ನನಗೇನು ಚಿಂತೆನೇ ಇಲ್ಲ, ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಹುಡುಗರೆಲ್ಲ ರಜೆ ಇದ್ದಿದ್ದರಿಂದ ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಹಂಗಾಗಿ ಸ್ವಲ್ಪ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅಂತಿದ್ರು. ನಾವು ಯಾವಾಗಲೂ ಈ ಥರ ಹೋಗ್ತಾ ಇರ್ತೀವಿ. ಯಾವಾಗಲೂ ಚೆನ್ನಾಗಿ ಓಡ್ಕೊಂಡು ಹೋಗೋರು ಇವತ್ತು ಸ್ವಲ್ಪ ಡಲ್ ಆಗಿಬಿಟ್ಟಿದ್ರು, ನಿದ್ದೆ ಸರಿಯಾಗಿ ಮಾಡಿರಲಿಲ್ಲ. ನನಗೂ ಎಲ್ಲರೂ ಹೋಗಬೇಕು ಅಂದಾಗ ರಾತ್ರಿ ಎಲ್ಲ ನಿದ್ದೆನೇ ಬರೋದಿಲ್ಲ. ನನಗೂ ಸ್ವಲ್ಪ ಅಷ್ಟು ಎನರ್ಜಿ ಇರಲಿಲ್ಲ. ಆದರೂ ಈ ಥರ ಬಂದಾಗ ಫುಲ್ ಎನರ್ಜಿ ಬಂದುಬಿಡುತ್ತೆ. ಸರಿ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿವರೆಗೂ ಇವಾಗ ಅಲ್ಲಿ ಗಾಡಿ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿವರೆಗೂ ಬರ್ಬೋದು ಗಾಡೀಲಿ. ನಾವು ನಡ್ಕೊಂಡೇ ಬಂದ್ವಿ. ಮೇಲ್ಗಡೆ ವ್ಯೂ ನೋಡೋಕ್ಕೆ ಸ್ವಲ್ಪ ಏನೋ ತುಂಬ ಹೈಟ್ ಬಂದಿದ್ದೀವಿ ಅಂತ ಅನಿಸುತ್ತೆ, ಬಟ್ ಅಷ್ಟೊಂದು ಹೈಟ್ ಇಲ್ಲ. ಆರಾಮಾಗಿ ಹೋಗ್ಬೋದು. ಸ್ಟೆಪ್ಸ್ ಇದೆ, ಅಂದರೆ ಮೆಟ್ಲಿದೆ, ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಚಿಕ್ಕ ಮಕ್ಕಳು ಕೂಡ ಹತ್ಬೋದು. ನಾನೆಲ್ಲ ನಮ್ಮ ಹುಡುಗ್ರಿಗೆ ಈ ಥರ ಕರ್ಕೊಂಡೋಗಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅಮ್ಮ ಬೆಂಗಳೂರು ಕಡೆ ಸೈಡೆಲ್ಲ ಬರೋದಕ್ಕೆ ಇಷ್ಟಪಡಲ್ಲ. ನಾನು ಮೊದಲು ಬೆಂಗಳೂರಲ್ಲಿದ್ದೆ, ಅಲ್ಲೆಲ್ಲ ಓಡಾಡಿ ನನಗೇನು ಅಂತ ಬೆಂಗಳೂರು ಕಡೆ ಎಲ್ಲ ಓಡಾಡೋಕ್ಕೆ, ಮಾಲು ಅವೆಲ್ಲ ಹೋಗೋದಕ್ಕೆಲ್ಲ ಅಷ್ಟು ಇಷ್ಟ ಆಗಲ್ಲ. ನಮಗೆ ಈ ಥರ ಟ್ರೆಕ್ಕಿಂಗು ಬೆಟ್ಟಗಳ ಕಡೆ ಬಂದರೆ ತುಂಬ ಇಷ್ಟ ಆಗುತ್ತೆ. ಅಮ್ಮನೂ ಇಷ್ಟಪಡ್ತಾರಲ್ವ, ಸೊ ಹಂಗಾಗಿ ನಾವು ಈ ಕಡೆ ಈ ಥರ ಜಾಗಗಳಿಗೆ ಬರ್ತಾ ಇರ್ತೀವಿ. ಆಲ್ಮೋಸ್ಟು ನಮ್ಮ ರಾಮನಗರ ಸರೌಂಡಿಂಗ್ಸಲ್ಲಿ ಸ್ವಲ್ಪ ದೂರದಲ್ಲಿ ಈ ಥರ ಬೆಟ್ಟಗಳು ಸುಮಾರಿದೆ. ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಇನ್ಮೇಲೆ ಅದನ್ನೇ ರಿಪೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 2 ದಿನ 3 ದಿನ ರಜೆ ಸಿಕ್ಕಿದ್ರೆ ಹೊರಗಡೆ ಎಲ್ಲಾದರೂ ಸ್ಟೇ ಆಗೋ ಥರ ಹೊರ್ಟೋಗ್ಬಿಡ್ತೀವಿ. 1 ದಿನ 2 ದಿನ ರಜೆ ಇದ್ದಾಗ ಹೋಗಲ್ಲ. ಇವಾಗ ನೆಕ್ಸ್ಟು ಮತ್ತೆ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೆ, ಸಂಡೇ ಹೋಗಿ ಬರೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಮೇಲ್ಗಡೆ ನೋಡಿ ಈ ಥರ ನಾವು ಇವಾಗ ಕೆಳಗಡೆ
ನೀರು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡೋದು. ಅಲ್ಲಿಂದ ಮೇಲೆಗಡೆ ಕಾಣಿಸುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಫುಲ್ಲು ಕಾಣಿಸುತ್ತೆ. ತುಂಬ ಟಾಪಲ್ಲಿರೋ ಥರ ಫೀಲ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ. ಹೋಗೋರಿದ್ರೆ ಇಲ್ಲೆಲ್ಲ ಸುಮಾರು ಬೆಂಗಳೂರು ಕಡೆಯಿಂದ ಸುಮಾರು ಜನ ಬರ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಸುಮಾರು ಜನ ಕೇಳಿದ್ರು ಯಾವ ಬೆಟ್ಟಕ್ಕೆ ಹೋಗಿದ್ದು ನೀವು, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಇವಾಗ ಅಂದರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಮತ್ತು ಇದೆಲ್ಲ ನೀರು ಫುಲ್ಲು ತುಂಬಿಕೊಂಡಿತ್ತು. ನಾವು ಬಂದಾಗ ಫುಲ್ಲು ಗ್ರೀನ್ ಇತ್ತು, ಮತ್ತು ಆ ಕಡೆ ಒಂದು ಕೊಣ ಅಂತಾರೆ ಆ ಥರ, ಅಲ್ಲಿ ಫುಲ್ಲು ನೀರಿತ್ತು. ಇವಾಗ ನೀರು ಫುಲ್ಲು ಖಾಲಿಯಾಗಿಬಿಟ್ಟಿದೆ, ಮತ್ತು ಸುತ್ತ ಬೋರ್ಡಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಹಸಿರಿರೋ ಟೈಮಲ್ಲಿ ಬಂದರೆ, ಸಂಕ್ರಾಂತಿ ಹಬ್ಬ ಎಲ್ಲ ಮತ್ತೆ ಕಳ್ಕೊಂಡು ಬಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಇಲ್ಲಿ ಬನ್ನಿ. ಫುಲ್ಲು ಮೇಲ್ಗಡೆ ಬಂಡೆಯಿಂದ ಒಂದು ಸುತ್ತ ಹಾಕೊಂಬಂದರೆ ಫುಲ್ಲು ವ್ಯೂ ಕಾಣಿಸುತ್ತೆ. ಮೇಲ್ಗಡೆ ಫುಲ್ಲು ದೊಡ್ಡದಾಗಿದೆ ಸ್ಪೇಸು. ಯಾರಿದ್ದಾರೆ ಯಾರಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಈ ಕಡೆ ಸೈಡಲ್ಲಿನೂ ಕೂಡ ಒಂದು ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಆಟ ಆಡಿಕೊಂಡು ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನಾವು ಹತ್ಬೇಕಾದ್ರೂ ಸುಮಾರು ಒಂದು 4-5 ಜನ ನಮ್ಮ ಜೊತೆ ಹತ್ತಿದ್ರು. ಬಟ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ದೊಡ್ಡದಾಗಿದೆ ಮೇಲ್ಗಡೆ. ಮತ್ತು ಏನು ಭಯ ಇಲ್ಲ, ಸೇಫ್ ಆಗಿದೆ, ಆರಾಮಾಗಿ ಒಂದೇ ಫ್ಯಾಮಿಲಿ ಕೂಡ ಬಂದು ಹೋಗ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ನಾನು ಅಮ್ಮ ಮಕ್ಕಳಷ್ಟೇ ಬಂದಿದ್ದು. ಅವಾಗಂತೂ ಒಬ್ಬರು ಇರಲಿಲ್ಲ, ಫುಲ್ಲು ಗ್ರೀನ್ ಇತ್ತು. ತುಂಬ ಸಖತ್ತಾಗಿತ್ತು ಅವಾಗ ನೋಡೋದಕ್ಕೆ. ಬಟ್ ಆದರೆ ನಮಗೆ ಸ್ವಲ್ಪ ಭಯ ಅನ್ನಿಸ್ತಿತ್ತು. ಬಟ್ ಆರಾಮಾಗಿ ಸೇಫಾಗಿ ಬಂದು ಹೋದ್ವಿ. ಏನೂ ಭಯ ಇಲ್ಲ. ಯಾರಾದ್ರು ಬರೋಂಗಿದ್ರೆ ಆರಾಮಾಗಿ ಬಂದೋಗಿ. ಅಲ್ಲಿ ನೋಡಿ ಅವರು ನಮ್ಮ ರಾಮನಗರದವರೇನೆ, ನನ್ನ ಪರಿಚಯ ಇದ್ದವರೇನೆ. ಮಾತಾಡಿಸ್ಕೊಂಡು ಮೇಲ್ಗಡೆ ವೀಡಿಯೋಗೆ ಅಂತ ಅಂದ್ಬಿಟ್ಟು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಇಲ್ಲಿರೋದು ನಾರಾಯಣ ಸ್ವಾಮಿ ದೇವರು. ಶನಿವಾರ ಪೂಜೆ, ಮನೆ ದೇವ್ರ ಪೂಜೆ ಮಾಡಿಸೋರು ಶನಿವಾರದೊತ್ತು ಬರ್ತಾರೆ. ನಾವು ಇವತ್ತು ಬಂದಿದ್ದು ಶನಿವಾರನೇ. ನಾವು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಪೂಜೆ ಮಾಡೋರು ಹೊರಟ್ಬಿಟ್ಟಿದ್ರು. ಮತ್ತು ಡೈಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗರ್ಭಗುಡಿ ಮಾತ್ರ ಕ್ಲೋಸ್ ಇರುತ್ತೆ, ಮೇನ್ ಡೋರ್ ಯಾವಾಗಲೂ ಓಪನ್ನೇ ಇರುತ್ತೆ. ಬಂದವರು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದೇ ದೇವಸ್ಥಾನ. ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು 1 ಅವರಷ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಆಮೇಲೆ ಸರಿ ಇನ್ನು ಲೇಟ್ ಆಗಿಬಿಡುತ್ತೆ, ಅಲ್ಲೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕೂಟ್ಕಲ್ ಬೆಟ್ಟ ಕಾಣಿಸುತ್ತೆ. ಕೆಳಗಡೆ ಬರೋ ಅಷ್ಟರಲ್ಲಿ ಫೋನ್ ಚಾರ್ಜ್ ಖಾಲಿಯಾಗಿತ್ತು. ಹಂಗೆ ನಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಫೋನ್ ಚಾರ್ಜ್ ಹಾಕ್ಕೊಂಡು ಕೂತ್ಕೊಂಡೆ. ನಮ್ಮ ಅಮ್ಮನಿಗೆ ಹೇಳಿದೆ, ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಆಮೇಲೆ ಮಾಡೋಣ ಕೂತ್ಕೊಳ್ಳಮ್ಮ ಅಂದರೆ, ಅವರು ಕೂತ್ಕೊಳ್ಳೇ ಇಲ್ಲ. ಕಲ್ಲೆಲ್ಲ ಹುಡುಕಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಕಾಫಿಗಿಟ್ರು. ಸೌದೆನ ನಾವು ಮನೆಯಿಂದನೇ, ಅಂದರೆ ಮನೆ ಹತ್ರ ಸೌದೆ ಮಿಲ್ಲಿದೆ, ಅಲ್ಲಿಂದ ಸೌದೆ ತೊಗೊಂಡೋಗಿದ್ವಿ. ಅಮ್ಮನಿಗೆ ಈ ಥರ ಅಡುಗೆ ಮಾಡಿ ಅಭ್ಯಾಸ ಇದೆ. ಹೊರಗಡೆ ಎಲ್ಲ ಸೌದೆ ಹುಡುಕಿ ಅಡುಗೆ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ಟು 50 ರೂಪಾಯಿ ಕೊಟ್ಟು ಸೌದೆ ಎಲ್ಲ ತೊಗೊಬಂದಿದ್ರು. ಹಂಗಾಗಿ ಒಲೆ ಹತ್ಸೋದಕ್ಕೇನು ಅಷ್ಟು ಕಷ್ಟ ಆಗಲಿಲ್ಲ, ಆರಾಮಾಗಿ ಹತ್ಸಿದ್ರು. ಅಡುಗೆ ಮಾಡೋಕ್ಕೂ ಮುಂಚೆ ಕಾಫಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಕಾಫಿಗೆ ಬೇಕಾಗಿರೋದನ್ನೆಲ್ಲ ತೊಗೊಬಂದಿದ್ವಿ. ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು. ಇಲ್ಲಿರೋರೆಲ್ಲ ಮೇಲ್ಗಡೆ ಇದ್ದವರು, ಅಂದರೆ ನನಗೆ ಸ್ವಲ್ಪ ಪರಿಚಯ ಇರೋರೇನೆ. ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೊರಟ್ರು. ಕಾಫಿ ಮಾಡಿದ ತಪ್ಪಲೆ ಫುಲ್ಲು ಮಸಿ ಆಗಿಬಿಟ್ಟಿತ್ತು. ಹಾಗಾಗಿ ಅಮ್ಮ ಮಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಪ್ಪಲೆಗೆ ಫುಲ್ಲು ಮಣ್ಣು ಕಟ್ಟಿ ಇಟ್ಟರು. ಮಣ್ಣು ಕಟ್ಟಿಟ್ರೆ ಮಸಿ ಆಗುತ್ತೆ, ಆದರೆ ಕ್ಲೀನಾಗಿ ತೊಳ್ಕೊಬೋದು ಅಂತ ಅಂದ್ಬಿಟ್ಟು ಮಣ್ಣು ಕಟ್ಟಿಟ್ರು. ನಾನು ಬಿರಿಯಾನಿಗೆ ಬೇಕಾಗಿರೋದನ್ನೆಲ್ಲ ಹಚ್ಚಿಟ್ಕೊಳ್ಳೋಣ ಅಂತಂದ್ಬಿಟ್ಟು, ಮನೇಲೇ ಹಚ್ಚಿಟ್ಕೊಬಂದರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಹಾಗೆ ತೊಗೊಬಂದಿದ್ವಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿಕೊಂಡೆ. ನಾವಿಲ್ಲಿರೋ ನೀರನ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಇಲ್ಲಿ ಕೆರೆ ನೀರು ಗಲೀಜಿರುತ್ತೆ ಅಂತ ಅಂದ್ಬಿಟ್ಟು ಮನೆಯಿಂದನೇ 1 ಕ್ಯಾನ್ ನೀರು ತೊಗೊಂಡೋಗಿದ್ವಿ. ಅದೇ ನೀರಲ್ಲೇ ಎಲ್ಲ ಅಕ್ಕಿಯಿಂದ ಹಿಡಿದು ಎಲ್ಲ ಅದರಲ್ಲೇ ಕ್ಲೀನಾಗಿ ತೊಳೆದಿಟ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತಪ್ಪಲೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ, ಹೋಲ್ ಸ್ಪೈಸಸ್, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀವಿ, ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಂದಾದಮೇಲೆ ಧನಿಯಾ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ಕೊತಾ ಇದ್ದೀವಿ. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪಲಾವು, ಬಿರಿಯಾನಿಗೆಲ್ಲ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮನೇಲೇ ತೊಳೆದು ಕಟ್ ಮಾಡಿಕೊಂಡು ತಂದಿರೋ ಚಿಕನ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಾಗಿರುವಷ್ಟು ನೀರು, ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೋಂಪು ಮತ್ತು ಹೂವು ಹಾಕ್ಕೊತಾ ಇದ್ದೀವಿ. ಇದನ್ನು ನಾವು ಫಸ್ಟ್ ಟೈಮ್ ಹಾಕ್ಕೊತಾ ಇರೋದು. ಚೆನ್ನಾಗಿರುತ್ತೆ ಅಂದರು ಅಮ್ಮ, ಅದಕ್ಕೆ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದೀವಿ. ಪ್ಲೇಟ್ ಮುಚ್ಚಿ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ. ಇವಾಗ ಉರಿ ಫುಲ್ಲು ಕಡಿಮೆ ಮಾಡಿಬಿಟ್ಟಿದ್ದೀವಿ, ಏಕೆಂದರೆ ತಪ್ಪಲೆ ತುಂಬ ಬಿಸಿ ಇರುತ್ತಲ್ವ, ಬಿಸಿಗೇ ಅನ್ನ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಅನ್ನ ಎಲ್ಲ ರೆಡಿಯಾಗಿದೆ. ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಲಾಸ್ಟಲ್ಲಿ ನಿಂಬೆ ರಸ ಬಿಡ್ತಿದ್ದಾರೆ. ಚೆನ್ನಾಗಿರುತ್ತೆ ನಿಂಬೆ ರಸ ಬಿಟ್ಟರೆ ಅಂತಂದ್ಬಿಟ್ಟು. ಬಿರಿಯಾನಿ ಅಂತೂ ಮನೇಲಿ ಮಾಡ್ತೀವಲ್ವ, ಅದೇ ರೀತಿಯೇ ಬಂದಿತ್ತು. ರೆಗ್ಯುಲರ್ ಆಗಿ ನಾವು ಮನೇಲಿ ಮಾಡೋ ರೆಸಿಪಿನೇ ಇವಾಗೂ ಮಾಡಿದ್ದು. ಯಾವಾಗಲೂ ರೆಸಿಪಿ ಹೇಳ್ತಿರ್ತೀನಲ್ವ, ಹಾಗಾಗಿ ಇವಾಗೂ ರೆಸಿಪಿ ಹೇಳಿದೆ. ಬೇಕಿದ್ದರೆ ಒಂದ್ಸಲ ನೀವು ಟ್ರೈ ಮಾಡಿ. ಎಲ್ಲರೂ ಊಟ ಹಾಕ್ಕೊಂಡು ಮಾಡಿದ್ವಿ. ಹೊರ್ಗಡೆ ಅಂದರೆ ಬೇರೆ ಕಡೆ ಬಂದು ಈ ಥರ ಅಡುಗೆ ಮಾಡಿದ್ದು ಫಸ್ಟ್ ಟೈಮು. ಸ್ವಲ್ಪನೂ ಕಷ್ಟ ಅನಿಸ್ಲಿಲ್ಲ, ಆರಾಮಾಗಿ ಮಾಡ್ಕೊಂಡು ಬಂದ್ವಿ. ಮತ್ತು ನಮ್ಮೂರಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಇದೆ. ಅಲ್ಲಿ ಶ್ರಾವಣ ಟೈಮಲ್ಲಿ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ವ್ಯೂಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಮಕ್ಕಳೆಲ್ಲ ನೀರಿಗೆ ಬಿಡಲಿಲ್ಲ, ನೀರು ಗಲೀಜು ಅದಕ್ಕೋಸ್ಕರ ಈಚೆಗಡೆನೇ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಎಷ್ಟು ಕರೆದ್ರೂ ಬರಲಿಲ್ಲ, ತುಂಬ ಟೈಮ್ ಆಟ ಆಡ್ಕೊಂಡು ಕೂತಿದ್ರು. ನಾನು ಹಂಗೆ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಫೋಟೋಸ್ನೆಲ್ಲ ತಕ್ಕೊಂಡು ಮನೇಲಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದೆ. ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನೋಡಿದ್ರೆ 5 ಗಂಟೆ ಆಗಿಬಿಟ್ಟಿತ್ತು. ಸರಿ, ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.